Write the functions of International Bank for Reconstruction and Development. Okay, ಪುನರ್ನಿರ್ಮಾಣ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್. Functions of the IBRD are, so it was established in the year 1944. ಸೊ 1944ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಬೈ ಓಕೆ. ಸೊ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಮೂಲಕ ಇದನ್ನ ಎಸ್ಟಾಬ್ಲಿಷ್ ಮಾಡಿರುವಂತದ್ದು, ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್. ಓಕೆ, in 1944. This bank was established for economic recovery after the Second World War. ಎರಡನೇ ವಿಶ್ವಯುದ್ಧದ ನಂತರ ಹಲವಾರು ದೇಶಗಳ ಆರ್ಥಿಕ ಸುಧಾರಣೆ ಅಥವಾ ರಿಕವರಿಗೋಸ್ಕರ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. This bank provides huge amounts of loans to all the member countries for the development of agriculture, industry, transport and communication. ಸೊ ಈ ಒಂದು ಬ್ಯಾಂಕು ಈ ವಿಶ್ವದ ಎಲ್ಲ ದೇಶಗಳಿಗೂ ಕೂಡ ಅತ್ಯಧಿಕ ಪ್ರಮಾಣದ ಸಾಲವನ್ನ ಕೊಡುತ್ತೆ. ಯಾಕೆ ಅಂತಂದ್ರೆ ಕೃಷಿ, ಇಂಡಸ್ಟ್ರಿ, ಉದ್ಯಮ, ಸಾರಿಗೆ ಮತ್ತು ಸಂವಹನವನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ. ಇಟ್ ಹೆಲ್ಪ್ಸ್ ಇನ್ ದ ಬ್ಯಾಲೆನ್ಸ್ ಆಫ್ ದ ವರ್ಲ್ಡ್ ಟ್ರೇಡ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ಪೇಮೆಂಟ್ಸ್. ವರ್ಲ್ಡ್ ಟ್ರೇಡ್, ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯಗಳ ಒಂದು ಸಮತೋಲನವನ್ನ ಕಾಪಾಡುವುದಕ್ಕೆ ಇದು ಸಹಾಯ ಮಾಡುತ್ತೆ. ಅದೇ ರೀತಿ ದಿಸ್ ಬ್ಯಾಂಕ್ ಪ್ರೊವೈಡ್ಸ್ ದ ಗ್ರೇಟೆಸ್ಟ್ ಅಸಿಸ್ಟೆನ್ಸ್ ಟು ದ ಇಕನಾಮಿಕ್ ಡೆವಲಪ್ಮೆಂಟ್ ಆಫ್ ಆಲ್ ಡೆವಲಪಿಂಗ್ ಕಂಟ್ರೀಸ್. ವಿಶ್ವದ ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಅಭಿವೃದ್ಧಿಗೋಸ್ಕರ ಕೂಡ ಸಹಾಯ ಮಾಡುತ್ತೆ. ಇದಿಷ್ಟು ಫಂಕ್ಷನ್ಸ್ ಆಫ್ IBRD. It was established for economic recovery of the countries after Second World War. So it provides a huge amount of loans for the member countries for the agriculture, industry, transport and communication, and it helps to balance the foreign trade, okay, world trade and foreign exchange payments. This bank also provides the greatest assistance to the economic development of all countries, okay, all developing countries.